ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎರಡನೇ ಟೆಸ್ಟ್ ಆರಂಭಗೊಂಡಿದೆ. ಟಾಸ್ ಗೆದ್ದ ಭಾರತದ ನಾಯಕ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ರು. ಪಂದ್ಯದ ಮೊದಲ ಬಾಲ್ನಲ್ಲೇ ಡಕ್ಔಟ್ ಆಗಿ ಜೈಸ್ವಾಲ್ ಪೆವಿಲಿಯನ್ ಹಾದಿ ಹಿಡಿದ್ರು. ನಂತರ ಶುಭ್ಮನ್ ಗಿಲ್ ಹಾಗೂ ಕನ್ನಡಿಗ ರಾಹುಲ್ ಸೇರಿ ತಂಡಕ್ಕೆ ಕೆಲವು ರನ್ ಅನ್ನ ಗಳಿಸಿದ್ರು. ಪಂದ್ಯಾಟ ಚೆನ್ನಾಗಿ ಸಾಗ್ತಾ ಇದ್ದ ವೇಳೆ ಭಾರತಕ್ಕೆ ಆಧಾರ ಸ್ತಂಭವಾಗಿದ್ದ ರಾಹುಲ್ ವಿಕೆಟ್ ಪತನವಾಯಿತು. ಅದರ ಬೆನ್ನಲ್ಲೇ ಕೊಹ್ಲಿ ಕೂಡ ಕೇವಲ 7 ರನ್ಗಳಿಗೆ ಔಟ್ ಆಗಿ ಪೆವಿಲಿಯನ್ ಅತ್ತ ಸಾಗಿದ್ರು. ಮೊದಲ 3 ಪ್ರಮುಖ ಆಟಗಾರರ ವಿಕೆಟ್ ಪಡೆದ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ನಲ್ಲಿ ಮಿಂಚಿದ್ರು. ನಂತರ ಮೈದಾನಕ್ಕಿಳಿದ ನಾಯಕ ರೋಹಿತ್ ಶರ್ಮಾ 23 ಬಾಲ್ಗಳಿಗೆ 3 ರನ್ ಕಲೆ ಹಾಕಿ ಅವರು ಕೂಡ ಔಟ್ ಆಗಿ ಪೆವಿಲಿಯನ್ ಹಾದಿ ಹಿಡಿದ್ರು. ಆಸ್ಟ್ರೇಲಿಯಾ ಪರ ಮಿಚೆಲ್ ಸ್ಟಾರ್ಕ್ 3 ವಿಕೆಟ್ ಪಡೆದ್ರೆ, ಅದೇ ರೀತಿ ಮತ್ತೊಬ್ಬ ಬೌಲರ್ ಸ್ಕಾಟ್ ಬೋಲೆಂಡ್ 2 ವಿಕೆಟ್ ಪಡೆದ್ರು. ಇನ್ನು ಭಾರತದ ಪರ ಬ್ಯಾಟಿಂಗ್ ಮಾಡಿದ ಮೊದಲ 5 ಜನರ ಪೈಕಿ ಯಾರೊಬ್ಬರು 40 ರನ್ಗಳಿಗಿಂತ ಹೆಚ್ಚು ರನ್ ಕಲೆ ಹಾಕಿಲ್ಲ. ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎರಡನೇ ಟೆಸ್ಟ್ ಆರಂಭಗೊಂಡಿದೆ. ಟಾಸ್ ಗೆದ್ದ ಭಾರತದ ನಾಯಕ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ರು. ಪಂದ್ಯದ ಮೊದಲ ಬಾಲ್ನಲ್ಲೇ ಡಕ್ಔಟ್ ಆಗಿ ಜೈಸ್ವಾಲ್ ಪೆವಿಲಿಯನ್ ಹಾದಿ ಹಿಡಿದ್ರು. ನಂತರ ಶುಭ್ಮನ್ ಗಿಲ್ ಮತ್ತು ಕನ್ನಡಿಗ ರಾಹುಲ್ ಸೇರಿ ತಂಡಕ್ಕೆ ಕೆಲವು ರನ್ ಗಳಿಸಿದ್ರು. ಪಂದ್ಯಾಟ ಚೆನ್ನಾಗಿ ಸಾಗ್ತಾ ಇದ್ದ ವೇಳೆ ಭಾರತಕ್ಕೆ ಆಧಾರ ಸ್ತಂಭವಾಗಿದ್ದ ರಾಹುಲ್ ವಿಕೆಟ್ ಪತನವಾಯಿತು. ಅದರ ಬೆನ್ನಲ್ಲೇ ಕೊಹ್ಲಿ ಕೂಡ ಕೇವಲ 7 ರನ್ಗಳಿಗೆ ಔಟ್ ಆಗಿ ಪೆವಿಲಿಯನ್ ಅತ್ತ ಸಾಗಿದ್ರು. ಮೊದಲ 3 ಪ್ರಮುಖ ಆಟಗಾರರ ವಿಕೆಟ್ ಪಡೆದ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ನಲ್ಲಿ ಮಿಂಚಿದ್ರು. ನಂತರ ಮೈದಾನಕ್ಕಿಳಿದ ನಾಯಕ ರೋಹಿತ್ ಶರ್ಮಾ 23 ಬಾಲ್ಗಳಿಗೆ 3 ರನ್ ಕಲೆ ಹಾಕಿ ಅವರು ಕೂಡ ಔಟ್ ಆಗಿ ಪೆವಿಲಿಯನ್ ಹಾದಿ ಹಿಡಿದ್ರು. ಆಸ್ಟ್ರೇಲಿಯಾ ಪರ ಮಿಚೆಲ್ ಸ್ಟಾರ್ಕ್ 3 ವಿಕೆಟ್ ಪಡೆದ್ರೆ, ಅದೇ ರೀತಿ ಮತ್ತೊಬ್ಬ ಬೌಲರ್ ಸ್ಕಾಟ್ ಬೋಲಾಂಡ್ 2 ವಿಕೆಟ್ ಅನ್ನ ಪಡೆದಿದ್ದಾರೆ. ಇನ್ನು ಭಾರತದ ಪರ ಬ್ಯಾಟಿಂಗ್ ಮಾಡಿದ ಮೊದಲ 5 ಜನರ ಪೈಕಿ ಯಾರೊಬ್ಬರು ಕೂಡ 40 ರನ್ಗಳಿಂದ ಹೆಚ್ಚು ರನ್ ಕಲೆ ಹಾಕಿಲ್ಲ. ಆಸ್ಟ್ರೇಲಿಯಾ